ಈ ಸ್ಫಟಿಕ ಕಲ್ಲು ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡ್ಕೊಳ್ಳಿ. ಇದನ್ನು ಕಟ್ಟಿದ ಮೇಲೆ 7 days ಸೀಕ್ರೆಟ್ ನಾನು ಹೇಳ್ಕೊಟ್ಟಿದ ಮೇಲೆ ತುಂಬ ಜನಕ್ಕೆ ಒಳ್ಳೊಳ್ಳೆ ರಿಸಲ್ಟ್ ಅನ್ನೋದು ಬರ್ತಾ ಇದೆ. ಆ ಸೀಕ್ರೆಟ್ ಏನು ಅಂದರೆ ನಾನು ಆರ್ಡರ್ ಮಾಡ್ಕೊಂಡವ್ರಿಗೆ ಮಾತ್ರ ನಾನು ಹೇಳ್ಕೊಡೋದು. ಆರ್ಡರ್ ಆದಮೇಲೆ ಪ್ರತಿಯೊಂದು ಕ್ಲಿಯರ್ ಆಗಿ ಅವ್ರಿಗೆ ಅರ್ಥ ಆಗೋ ರೀತಿ ನಿಮಗೆ ಒಂದಲ್ಲ 10 ಸತಿ ನೀವು ನನಗೆ ಕ್ವಶನ್ ಕೇಳಿದ್ರು ಕೂಡ ಆರ್ಡರ್ ಮಾಡ್ಕೊಂಡಾದ್ಮೇಲೆ ನಾನು ನಿಮಗೆ ರಿಪ್ಲೈನ ಕೊಡ್ತೀನಿ. ಏನೇ ನಿಮಗೆ ಡೌಟ್ ಇದ್ರೂ ಕೂಡ ನಿಮಗೆ ಕ್ಲಿಯರ್ ಮಾಡಿ ಕೊಡ್ತೀನಿ, ಸರಿನಾ? ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡ್ಕೊಳ್ಳಿ. ಮತ್ತು ಇದನ್ನು ಕಟ್ಟಿದ ಮೇಲೆ ಜನಗಳಿಗೆ ಎಷ್ಟೆಲ್ಲ ಒಳ್ಳೆಯದಾಗಿದೆ ಅನ್ನೋ ರಿವ್ಯೂನು ಕೂಡ ವಿಡಿಯೋ ಮುಂದೆ ಇದೆ. ಸ್ಕಿಪ್ ಮಾಡ್ದೇ ಪೂರ್ತಿ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ. ಈ ಸ್ಫಟಿಕ ಕಲ್ಲು ಯಾರಿಗೆಲ್ಲ ಬೇಕು ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡ್ಕೊಳ್ಳಿ. ಈ ಸ್ಫಟಿಕ ಕಲ್ಲು ಕಟ್ಟಿದ ಮೇಲೆ ತುಂಬ ಜನಕ್ಕೆ ಒಳ್ಳೆ ರಿಸಲ್ಟ್ ಬಂದಿದೆ. ಸಾಲದ ಸಮಸ್ಯೆ ಆಗಿರಲಿ, ಹಣಕಾಸಿನ ಸಮಸ್ಯೆ ಆಗಿರಲಿ, ಆರೋಗ್ಯದ ಸಮಸ್ಯೆ ಆಗಿರಲಿ, ಮತ್ತು ಮನೆಯಲ್ಲಿ ಜಗಳ, ನೆಗೆಟಿವ್ ಎನರ್ಜಿಗಳು ತುಂಬ ಇದ್ದಾಗ ಸಮಸ್ಯೆ ಆಗಿರಲಿ, ಪ್ರತಿಯೊಂದು ಸಮಸ್ಯೆ ಇದರಿಂದ ನಿವಾರಣೆ ಆಗಿದೆ. ತುಂಬ ಜನ ಇದು ಆಗುತ್ತೋ ಆಗಲ್ವೋ ಅಂತ ತುಂಬ ಜನ ಮನಸ್ಸಲ್ಲಿ ಅದೇ ಮೈಂಡ್ ಸೆಟ್ಟಲ್ಲಿ ಇರುತ್ತೆ. ಅದಕ್ಕೋಸ್ಕರ ಕಟ್ಟಿದ ಮೇಲೆ ಜನಗಳಿಗೆ ಯಾವ ಥರ ಎಲ್ಲ ರಿವ್ಯೂ ಸಿಕ್ಕಿದೆ ಅಂದರೆ ರಿಸಲ್ಟ್ ಸಿಕ್ಕಿದೆ, ಅವರು ರಿವ್ಯೂನ ಹೇಳ್ತಾ ಇದ್ದಾರೆ. ನೀವು ಕೂಡ ಕೇಳಿ, ಒಂದು 10 ನಿಮಿಷ ಟೈಮ್ ಕೊಡಿ, ಕೇಳಿ, ಪೂರ್ತಿಯಾಗಿ ಕೇಳಿ. ಯಾರೆಲ್ಲ ಏನೇನು ಹೇಳ್ತಾ ಇದ್ದಾರೆ ಅನ್ನೋದನ್ನ ಪೂರ್ತಿಯಾಗಿ ಕೇಳಿ, ನಿಮಗೆ ಅರ್ಥ ಆಗುತ್ತೆ. ಮತ್ತು ಮಧ್ಯಕ್ಕೇ ಕೇಳಿಬಿಟ್ಟು ಮತ್ತೆ ನೀವು ನನಗೆ ಹೌದು ಇದು ಆಗುತ್ತೋ ಆಗಲ್ವೋ ಅಂತ ನೀವು ಡೌಟಿಂದ ಮತ್ತೆ ನನಗೆ ಏನು ಕೇಳೋದು ಬೇಡ. ಪೂರ್ತಿಯಾಗಿ ಕೇಳಿ, ಅವ್ರ ಬಾಯಿಂದನೇ ಕೇಳಿ. ಎಷ್ಟು ದಿನಕ್ಕೆ ರಿಸಲ್ಟ್ ಬರುತ್ತೆ, ಎಷ್ಟು ಬೇಗ ರಿಸಲ್ಟ್ ಬರುತ್ತೆ ಅನ್ನೋದು ಕೂಡ ಅವ್ರು ಹೇಳ್ಕೊಡ್ತಾರೆ. ಹಾಗಾಗಿ ಪೂರ್ತಿಯಾಗಿ ಕೇಳಿ, ನಿಮಗೇ ಅರ್ಥ ಆಗುತ್ತೆ, ಸರಿನಾ? ಈ ಸ್ಫಟಿಕ ಕಲ್ಲು ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡ್ಕೊಳ್ಳಿ. ಆಯಿತು ಸಿಸ್ಟರ್, ನಿಮಗೆ, ನಿಮ್ಮ ಮನೆಯವರಿಗೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ಫ್ಯಾಮಿಲಿಗೆ ಎಲ್ಲ ಒಳ್ಳೆಯದಾಗಲಿ. ನಾನು ಅಂಗಡಿಗೆ ತಗೊಂಡಿದ್ದೆ, ಅದು ಫಸ್ಟ್ ನನಗೇನು ಅಷ್ಟೇನು ಇದಾಗಿಲ್ಲ. ನೀವು ಹೇಳಿದ ಮೇಲೆ 7 ದಿವಸ ಏನು ಮಾಡಬೇಕು ಅದು ಮಾಡಿದ್ದೀನಿ. ಅದ್ರ ಮೇಲೆ ಈಗ ಪರವಾಗಿಲ್ಲ ಸಿಸ್ಟರ್. ನಮ್ಮ ಮನೆಯವರಿಗೆ ಫ್ರೀಯೇ ಇರಲ್ಲ, ಯಾವಾಗಲೂ ವ್ಯಾಪಾರ ಅಂತ ಇರ್ತಾರೆ. ತುಂಬ ಒಳ್ಳೇದಾಗಲಿ ಸಿಸ್ಟರ್, ನಿಮಗೂ ನಿಮ್ಮ ಫ್ಯಾಮಿಲಿಗೂ ಎಲ್ಲ ಒಳ್ಳೇದು ಮಾಡಲಿ. ನಾನು ತುಂಬ ಕಷ್ಟಪಡ್ತಾ ಇದ್ದೆ ಸಿಸ್ಟರ್, ಅದೇನೋ ಅಲ್ಲ ನನಗೆ ಪರಿಚಯ ಮಾಡಿದ್ದೆ ಏನ. ನಿಮಗೂ ನಿಮ್ಮ ಫ್ಯಾಮಿಲಿಗೆ ತುಂಬ 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 ಒಳ್ಳೇದು ಮಾಡಲಿ ಸಿಸ್ಟರ್. ನಮಸ್ತೆ ಮೇಡಮ್, ನಿಮಗೆ ನೈಟ್ಲಿಂದಲೂ ಇಷ್ಟ ಆಗ್ತಿರ್ಲಿಲ್ಲ. ಇದು ಕಟ್ಟಿದ ಮೇಲೆ ನನ್ನಿಂದ ಸಮಸ್ಯೆ ಎಲ್ಲ ಸ್ವಲ್ಪ ಟರ್ನ್ ಆಗ್ತಾ ಉಂಟು. ಇಲ್ಲದೆ ತುಂಬ ಸಾಲದಲ್ಲಿದ್ದೆವು ನಾವು. ಸ್ವಲ್ಪನೇ ಸರಿ ಆಗ್ತಾ ಬರ್ತಾ ಇದೆ ಮೇಡಮ್. ಈಗ ನಮಗೆ ಅಂದರೆ ಒಳ್ಳೇದಾಗಿದೆ ನಮಗೆ ಈಗ. ಅಕ್ಕ, ನಾನು ನಿಮ್ಮ ಹತ್ರ ನಿಜಾನೇ ಹೇಳ್ತಿದ್ದೀನಿ. ನನ್ಗೆ ನಮ್ಮ ಅತ್ತೆಯವರು ಹೋಟ್ಲಿಂದ ಅದನ್ನ ಮನೆಗೆ ಎತ್ಕೊಂಡು ಹೋಗಕ್ಕೆ ನನ್ಗೆ ಬಲಗೈ ಬಂದೇ ಇಲ್ಲ ಅಕ್ಕ. ಆದ್ರೇನು ತುಂಬಾನೇ ಕಷ್ಟ ಆಯ್ತು ಮನೆಗೆ ಎತ್ಕೊಂಡು ಹೋಗೋದಕ್ಕೆ ಕಲ್ಲು. ನನ್ಗೆ ಹೇಗ್ ಅನಿಸ್ತು ಮೈಂಡ್ ಸೆಟ್ ಅಂದ್ರೆ, ಯಾವತ್ತು ನನ್ಗೆ ಎಷ್ಟೋ KG ಎತ್ತದಾಗಿದೆ ಅಕ್ಕ. ಆತರ ಅಷ್ಟು ನೋವಾಯ್ತು. ಒಂದ್ಸಲ ಮೈಂಡ್ ಸೆಟ್ ಏನ್ ಅನ್ಸುತ್ತೆ, ಬಿಟ್ಟು ಹೋಗ್ಬಿಡು ಅನ್ನೋ ತರ ಮೈಂಡ್ ಸೆಟ್. ಹೇಗೋ ದೇವ್ರ ಮೇಲೆ ಭಾರ ಹಾಕಿ, ಅಲ್ಲ ದೇವ್ರ ಮೇಲೆ ನೀವು ದುವಾ ಮಾಡ್ತೀರಲ್ವಾ, ಆ ದೇವ್ರ ಸತ್ಯ ಅಲ್ವಾ ಅಕ್ಕ, ಆ ದೇವ್ರ ಮೇಲೆ ಭಾರ ಹಾಕಿ, ಅಪ್ಪ ನೀನೇ ನನ್ಗೆ ದಾರಿ ತೋರ್ಸ್ಕೊಡ್ಬೇಕಂತ ಬಿಟ್ಟು ಎತ್ಕೊಂಡೋಗಿ ಮನೇಲಿ ಇಟ್ಟೆ ಅಕ್ಕ. ನಿಜವಾಗ್ಲೂ ಕೈ ನೋವು 3 daysಗೆ ಎಷ್ಟು ಕಡಿಮೆ ಆಗಿದೆ ನನ್ಗೆ. ನಿಜವಾಗ್ಲೂ ಅಕ್ಕ, ಮಾರ್ನಿಂಗ್ 10 ಗಂಟೆ ಆದ್ರೂ ನನ್ ಕೈಲಿ ಎದ್ದೊಳಕ್ ಆಗ್ತಿರ್ಲಿಲ್ಲ. ಯಾವಾಗ್ಲೂ 4 ಗಂಟೆಗೆ ಎದ್ದು ಮನೆಯೆಲ್ಲ ಗುಡ್ಸಿ ಕೊಡ್ಸಿ ಪೂಜೆ ಎಲ್ಲ ಮಾಡ್ತಿದ್ದೆ ನಾನು. ಇವಾಗ ಒಂದ್ 15 days ಇಂದ ನನ್ ಕೈಯೆಲ್ಲ ಆಗ್ತಾನೆ ಇದ್ದಿಲ್ಲ ಅಕ್ಕ. ಇವಾಗ ನೋಡಿ ಕರೆಕ್ಟ್ ಆಗಿ ಆ ಕಲ್ಲು ನಮ್ ಮನೆಗ್ ಬಂದ್ಮೇಲೆ ಇವಾಗ ನನ್ಗೆ ಮಾರ್ನಿಂಗು 5 o'clock 4:30 ಆತರನೇ ಎಚ್ಚರ ಆಗ್ತಾ ಇದೆ. ಬಟ್ ಮುಂದಕ್ಕೆ 3 o'clock ಆತರನೇ ಎಚ್ಚರ ಆಗ್ಬೋದಕ್ಕ. ಇವಾಗ ಆರಾಮಾಗಿ ಎದ್ದೊಳ್ತೀನಿ, ಕೆಲ್ಸ ಮಾಡ್ಕೊಂತೀನಿ, ಆರಾಮಾಗಿದ್ದೀನಿ ಅಕ್ಕ. ನಿಜವಾಗ್ಲೂ ತುಂಬಾ ಸತ್ಯ ಅಕ್ಕ. ನೀವು ತುಂಬಾನೇ ಚೆನ್ನಾಗಿರ್ತೀವಿ ಅಕ್ಕ. ಖುಷಿ ಆಯ್ತು ನನಗೆ, ತುಂಬಾ ಖುಷಿ ಆಯ್ತು. ಅನ್ಕೊಬೇಕು ದೊಡ್ಡ ಮಾತು. ಇನ್ನು ಫಸ್ಟ್ ಸ್ಟಾರ್ಟಿಂಗ್ ಅದು ಮನೆಗ್ ಬಂದಿದ ತಕ್ಷಣ ಇಷ್ಟೆಲ್ಲಾ ನಡೀತಾ ಇದೆ ಅಂದ್ರೆ ಇನ್ನೊಬ್ಬ
ಇದಕ್ಕೆ ನಾನು ಆನ್ಸರ್ ಕೊಡ್ತೀನಿ. ಯಾಕೆಂದರೆ ಹೌದು ಇವ್ರು ಹೇಳಿದ್ದು ನಿಜ. ಯಾಕೆಂದರೆ ಆ ಸ್ಫಟಿಕ ಕಲ್ಲು ನೆಗೆಟಿವ್ ಎನರ್ಜಿಗಳು ಜಾಸ್ತಿ ಇದ್ದಾಗ ಈ ಪಾಸಿಟಿವ್ ಅನ್ನೋ ಸ್ಫಟಿಕ ಕಲ್ಲನ್ನ ಸೇರಿಸ್ಕೊಳ್ಳೋಕ್ಕೆ ಸ್ವಲ್ಪ ಇದಾಗುತ್ತೆ, ಭಯ ಆಗುತ್ತೆ. ಯಾಕೆಂದರೆ ಪಾಸಿಟಿವ್ ಅನ್ನೋದು ಇದನ್ನು ಬಂದು ಕಟ್ಬಿಟ್ರೆ, ನಾವು ಮನೆಗೆ ಕಟ್ಬಿಟ್ರೆ ಆಗಿರಲಿ, ಅದು ಬಂದು ಪಾಸಿಟಿವ್ ಮನೇಲಿ ಏನೂ ಇರೋಕ್ಕಾಗಲ್ಲ. ಅದನ್ನೆಲ್ಲ ಅಬ್ಸರ್ವ್ ಮಾಡಿಕೊಂಡು ಮನೆಯಿಂದ ಆಚೆ ಹಾಕುತ್ತೆ. ಹಾಗಾಗಿ ಪಾಸಿಟಿವ್ ಎನರ್ಜಿಗಳಿಗೆ ಏನಾಗುತ್ತೆ ಅಂದರೆ, ಇವಾಗ ನೋಡಿ ನನ್ನ ವಿಡಿಯೋನ ನೀವು ನೋಡ್ತಾ ಇದ್ದೀರಾ, ನಿಮ್ಮ ಮೈಂಡ್ಗೆ ಅನಿಸುತ್ತೆ ತೊಗೋಬೇಕು, ಇಲ್ಲ ತೊಗೊಂಡು ನೋಡೋದ ತುಂಬ ಕಷ್ಟ ಇದೆ ಅಂತ ಅನಿಸುತ್ತೆ. ಆದರೆ ಇದೇ ಒಂದು 10 ನಿಮಿಷ ಬಿಟ್ಟು ನೋಡಿ, ನಿಮಗೆ ಏನು ಅನಿಸುತ್ತೆ ಅಂದರೆ ಇಲ್ಲ ಇದು ಫೇಕ್ ಇರ್ಬೋದು, ಏನೋ ಒಂದು ಮೈಂಡ್ನ ಚೇಂಜ್ ಮಾಡಿಸುತ್ತೆ. ಮೈಂಡು ನಿಮಗೆ ಚೇಂಜ್ ಆಗುತ್ತೆ, ಆವಾಗ ತೊಗೊಳಕ್ಕೆ ಬಿಡೋದಿಲ್ಲ. ಅದೇ ಥರ ಆಗುತ್ತೆ ನೋಡಿ. ಅವರೇ ಹೇಳಿದ್ರು, ನಾನು ಹೇಳೋಕ್ಕಿಂತ ಮುಂಚೆನೇ ಅವರೇ ಹೇಳಿದ್ರು, ಅದನ್ನು ಹಾಗೇನೆ ಇದರಿಂದ ಏನಾಗುತ್ತೆ, ಕಟ್ಟೋದು ಬೇಡ ಹಾಗೆ ಹೀಗೆ ಅನ್ನೋ ಮೈಂಡ್ ಚೇಂಜ್ನ ಮಾಡುತ್ತೆ. ಇದರಿಂದ ತೊಗೊಂಡು ಹೋಗ್ಬಾರ್ದು, ಇಲ್ಲೇ ಎಲ್ಲಾದರೂ ಸ್ಕಿಪ್ ಮಾಡಿಬಿಡ್ಬೇಕು, ಇದನ್ನು ತೊಗೊಂಡು ಹೋಗ್ಬಾರ್ದು ಅಂತ ಹಾಗೆ ಮಾಡುತ್ತೆ. ತುಂಬ ಜನಕ್ಕೆ ನೆಗೆಟಿವ್ ಎನರ್ಜಿ ಇದ್ದಾಗ ನಾನು ಇಲ್ಲಿಂದ ಪಾರ್ಸೆಲ್ ಕಳಿಸಿರ್ತೀನಿ, ಬಟ್ ಆ ಪಾರ್ಸೆಲ್ ಅವ್ರಿಗೆ ಹೋಗಿ ತಲುಪೋದು ತುಂಬ ಲೇಟ್ ಆಗುತ್ತೆ. ಕೆಲವ್ರಿಗೆಲ್ಲ ಬೇಗ 1 ದಿನಕ್ಕೆ 2 ದಿನಕ್ಕೆ 3 ದಿನಕ್ಕೆಲ್ಲ ಹೋಗಿರುತ್ತೆ. ನೆಗೆಟಿವ್ ಎನರ್ಜಿ ಇರೋ ಮನೆಗಳಿಗೆ ಬೇಗ ತಲುಪೋಕ್ಕೆ ತುಂಬ ಕಷ್ಟ ಆಗುತ್ತೆ. ಕೆಲವ್ರಿಗೆ, ಎಲ್ಲರಿಗೂ ಅಂತಲ್ಲ, ಕೆಲವ್ರಿಗೂ ಹೋಗಿದೆ. ಕೆಲವ್ರಿಗೆ ತುಂಬ ಎನರ್ಜಿಗಳು, ಏನೋ ಒಂದು ಕೆಟ್ಟ ದೃಷ್ಟಿ, ಯಾರೇ ಏನೋ ಮಾಡಿಸಿದ್ರೆ ಆ ಥರ ಜಾಸ್ತಿ ಆಗಿರುತ್ತಲ್ಲ, ಅವ್ರಿಗೆ ಹಾಗಾಗುತ್ತೆ. ನನಗೆ ಅರ್ಥ ಆಗುತ್ತೆ, ಬಟ್ ನಾನು ಹೇಳಲ್ಲ. ಮತ್ತು ನಾನು ಏನಾದರೂ ರಿಟರ್ನ್ ಬಂದರೂ ಕೂಡ ಅವ್ರಿಗೆ ಹಾಕಿ ಅವ್ರಿಗೆ ಒಳ್ಳೇದಾಗಲಿ ಅಂತ ನಾನು ಕಳಿಸ್ಕೊಡ್ತೀನಿ. ಯಾಕೆಂದರೆ ಒಳ್ಳೇದಾಗಬೇಕು, ಅವ್ರಿಗೆ ಜಾಸ್ತಿ ಅವಶ್ಯಕತೆ ಇದೆ ಅಂತ ನನಗನ್ಸುತ್ತೆ. ಬಟ್ ಅವರು ಭಯ ಪಟ್ಕೋತಾರೆ ಅಂತ ನಾನು ಹೇಳಲ್ಲ, ಕಳಿಸಿರ್ತೀನಿ ನಾನು, ಮತ್ತೆ ನಾನು ಕಳಿಸಿರ್ತೀನಿ. ಹೌದು, ನೀವು ಏನಾದರೂ ಸಿಕ್ಕಿದ್ರೆ ಈ ವಿಡಿಯೋ ನೀವು ನೋಡ್ತಾ ಇದ್ದರೆ ಖಂಡಿತ ನಿಮಗೆ ಒಳ್ಳೆ ರಿಸಲ್ಟ್ ಬರಬೇಕು ಅಂದರೆ ನಂಬಿಕೆ ಇಟ್ಟು ಕಟ್ಟಿ, ತುಂಬ ನಂಬಿಕೆ ಇಟ್ಟು ಕಟ್ಟಿ, ತುಂಬ ಒಳ್ಳೊಳ್ಳೆ ರಿಸಲ್ಟ್ ಬರ್ತಾ ಇದೆ. ಯಾರೋ ನಂಬಲ್ಲ, ಇದರಿಂದ ಏನಾಗುತ್ತೆ ನೋಡಿಬಿಡೋದ, ಒಂದು ಸ್ವಲ್ಪ ಅಮೌಂಟ್ ಅಲ್ವಾ, ಚಿಕ್ಕ ಅಮೌಂಟ್ ಅಲ್ವಾ ಅಂತ ನೋಡಿ ಕಟ್ಟಿರೋರ್ಗೂ ಕೂಡ ಒಳ್ಳೆ ರಿಸಲ್ಟ್ ಬಂದಿದೆ. ಸರಿನಾ? ಅದಕ್ಕೋಸ್ಕರ ಹೇಳ್ತೀನಿ, ನಿಮ್ಮ ನಂಬಿಕೆ ಎಷ್ಟಿರುತ್ತೆ ಅಷ್ಟು ಬೇಗ ರಿಸಲ್ಟ್ ಅನ್ನೋದು ಬರುತ್ತೆ. ಅದಾದಮೇಲೆ ಕಟ್ಟಿದ ಮೇಲೆ ದಿನಾ ಕೌಂಟ್ ಮಾಡ್ಕೊಳ್ಳೋದು, ಇವತ್ತಾಗುತ್ತಾ ಇವತ್ತು ನಡೆಯುತ್ತಾ ಒಳ್ಳೆಯದು ಅಂದ್ಕೊಂಡು ಕೌಂಟ್ ಮಾಡ್ಕೊಂಡೇ ಇದ್ದರೆ ಆಗೋದು ಕೂಡ ಆಗಲ್ಲ. ಆ ಥರ ಮಾಡೋಕ್ಕೆ ಹೋಗ್ಬಿಡಿ. ಒಂದು 100 ಜನಲ್ಲಿ ಒಂದು ಸ್ವಲ್ಪ ಜನ ಆಗಿದ್ದಾರೆ, ಸ್ವಲ್ಪ ಜನ ಅಂದರೆ ಒಂದು 3-4 ಜನ ಆಗಿರ್ತಾರೆ. ಕಟ್ಬಿಟ್ಟು ಏನು ಕೆಲಸಗಳು ಪ್ರಯತ್ನ ಮಾಡೋದು ಏನಿರಲ್ಲ ಅವ್ರಿಗೆ. ಆಗುತ್ತಾ, ಅದರಿಂದನೇ ಆಗುತ್ತಾ ಅಂದರೆ ಅದೇನು ನಿಮಗೆ ಲಕ್ಷ ಕೋಟಿ ತಂದು ಕೊಡಲ್ಲ. ಆದರೆ ನಿಮಗೆ ಒಳ್ಳೇದಾಗುತ್ತೆ, ಅವಕಾಶಗಳು ಸಿಗುತ್ತೆ. ಒಂದು ದಾರಿ, ಎಲ್ಲ ದಾರಿಗಳು ಮುಚ್ಚೋಗಿದ್ರು ಎಲ್ಲ ದಾರಿಗಳು ಓಪನ್ ಮಾಡಿ ಇಲ್ಲಿಂದ ಹೋಗಿ ನಿಮಗೆ ಅವಕಾಶ ಸಿಗುತ್ತೆ. ಈ ಕಡೆಯಿಂದ ಹೋಗಿ ಒಳ್ಳೇದಾಗುತ್ತೆ ನಿಮಗೆ, ಈ ಕಡೆಯಿಂದ ಹೋಗಿ ನಿಮಗೆ ಮನಿ ಅಟ್ರಾಕ್ಷನ್ ಆಗಿದೆ, ಒಳ್ಳೆ ಜೀವನ ಸಿಗುತ್ತೆ, ಒಳ್ಳೆ ಕೆಲಸಗಳು ಸಿಗುತ್ತೆ, ಸಂಪಾದನೆ ಮಾಡೋದಕ್ಕೆ ಒಳ್ಳೆ ದುಡ್ಡು ನಿಮಗೆ ಈ ದಾರಿಯಿಂದ ಸಿಗುತ್ತೆ ಅನ್ನೋದು ನಿಮಗೆ ತೋರಿಸ್ಕೊಡೋ ಒಂದು ದಾರಿ ಅಷ್ಟೇನೆ. ಸರಿನಾ? ಕೆಲವರು, ತುಂಬ ಜನ ಅಲ್ಲ, ಕೆಲವರು ಏನೋ ಮೈಂಡ್ ಸೆಟ್ಟಲ್ಲಿ ಇರುತ್ತಲ್ಲ, ಏನು ಕೆಲಸ ಮಾಡಬಾರ್ದು, ಕುಂತಿದ್ದ ಜಾಗದಲ್ಲೇ ಎಲ್ಲ ಆಗ್ಬಿಡ್ಬೇಕು. ಈಗ ನಾನು ಇಲ್ಲಿ ಕೂತಿದ್ದೀನಿ, ಮುಂದೆ ತಟ್ಟೆ ಇದೆ, ಅಲ್ಲಿ ಹೋಗಿ ತಿಂದರೆ ತಾನೇ ನಮಗೆ ಹೊಟ್ಟೆ ತುಂಬೋದು. ಆದರೆ ಕೆಲವರು ಹಾಗೆ ಮಾಡಲ್ಲ, ಆ ತಟ್ಟೆನೇ ಇವ್ರ ಹತ್ರ ಬರಬೇಕು ಹಾಗೆ ತಿಳ್ಕೊತಾರೆ. ಆ ಥರ ಮೈಂಡ್ ಸೆಟ್ ಇರೋರು ಪ್ಲೀಸ್ ತೊಗೊಳಕ್ಕೆ ಹೋಗಬೇಡಿ. ಸರಿನಾ? ಮತ್ತು ನನ್ನ ಟೈಮ್ ವೇಸ್ಟ್ ಕೂಡ ಮಾಡೋಕ್ಕೆ ಹೋಗ್ಬೇಡಿ. ತುಂಬ ಜನ ಕಷ್ಟದಲ್ಲಿರೋರೆ, ತುಂಬ ಜನ ತೊಗೋತಾ ಇರ್ತಾರೆ. ಅವ್ರಿಗೆ ಒಂದು ಸ್ವಲ್ಪ ಹೇಳೋದಾಗಿರಲಿ, ನಾವು ಕ್ಲಾರಿಟಿ ಆಗಿರಲಿ, ಅಂಥವ್ರಿಗೆ ಕ್ಲಾರಿಟಿ ಕೊಟ್ಟರೆ ಅರ್ಥ ಆಗುತ್ತೆ. ಕೆಲವ್ರಿಗೆ ಅರ್ಥ ಆಗದೆ ಇರೋರಿಗೆ ನಾನು ಹೇಳಿದ್ರೆ ಏನು ಅರ್ಥನೂ ಆಗಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ನಾನು ಹೇಳಿದ್ರು ಕೂಡ ಅರ್ಥ ಆಗಲ್ಲ ಅಂಥವ್ರಿಗೆ ಅಲ್ವಾ. ಪ್ಲೀಸ್ ಅಂಥವ್ರು ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ಆನ್ಲೈನ್ ಪೇಮೆಂಟ್, ಇದು ಖಂಡಿತ ಆನ್ಲೈನ್ ಪೇಮೆಂಟ್ ಇದ್ದೇ ಇರುತ್ತೆ. ಕ್ಯಾಶ್ ಆ್ಯಂಡ್ ಡೆಲಿವರಿ ಮಾಡಿಸೋಕ್ಕೆ ನಾನು ಅಷ್ಟು ದೊಡ್ಡದು ಇನ್ನೂ ನಾನೇನು ಬೆಳೆದಿಲ್ಲ, ನಾನು ಅಷ್ಟು ದೊಡ್ಡದು. ಯಾಕೆಂದರೆ ಅದ್ರದ್ದು ಪ್ರೊಸೀಜರ್ ಹೇಗೆ ಅಂದರೆ, ಕ್ಯಾಶ್ ಆ್ಯಂಡ್ ಡೆಲಿವರಿ ನಾವು ಮಾಡ್ಕೋತೀವಂದರೆ ಅಗ್ರಿಮೆಂಟ್ ಇರುತ್ತೆ. ಇಷ್ಟು ವರ್ಷ ಅಂತ ಅಗ್ರಿಮೆಂಟ್ ಮಾಡ್ಕೋಬೇಕು. ಫಸ್ಟ್ ಇಷ್ಟು ಅಮೌಂಟ್ ಅಂತ ಕಟ್ಟಬೇಕು ನಾವು ಅಗ್ರಿಮೆಂಟ್ ಮಾಡ್ಕೊಳ್ಳೋಕ್ಕೆ. ಆ ಥರ ಇರುತ್ತೆ. ಅಷ್ಟು ಹಣನೂ ನನ್ನ ಹತ್ರ ಇಲ್ಲ, ಅಗ್ರಿಮೆಂಟ್ ಮಾಡ್ಕೊಳ್ಳೋಕ್ಕೂ ನನ್ನ ಕೈಲಿ ಆಗಲ್ಲ. ಅದಕ್ಕೋಸ್ಕರ ನಾನು ಕ್ಯಾಶ್ ಆ್ಯಂಡ್ ಡೆಲಿವರಿನೇ ನಾನು ಇಟ್ಟಿರೋದು. ಎಲ್ಲರಿಗೂ ಯಾರೆಲ್ಲ ಆರ್ಡರ್ ಮಾಡ್ತೀರಾ ಅವರಿಗೆಲ್ಲ ಕ್ಯಾಶ್ ಆ್ಯಂಡ್ ಡೆಲಿವರಿ ಇರೋದು. ನಂಬಿ, ತುಂಬ ಜನ ನಂಬಿ, ನನ್ನನ್ನು ನಂಬಿ ತೊಗೊಂಡು ಕಟ್ಟಿ ಒಳ್ಳೊಳ್ಳೆ ರಿಸಲ್ಟ್ ಬಂದಿದೆ. ನಿಮಗೂ ಅಷ್ಟೇ, ನಾನು ಯಾರಿಗೂ ಒತ್ತಾಯ ಮಾಡಲ್ಲ. ಯಾಕೆಂದರೆ ಇದರಿಂದ ತುಂಬ ಜನಕ್ಕೆ ಒಳ್ಳೇದಾಗ್ತಾ ಇದೆ. ನಾನು ಒತ್ತಾಯ ಮಾಡೋದು ಯಾಕೆ ನಿಮಗೆ? ನೀವು ತೊಗೊಂಡ್ರೆ ನಿಮಗೆ ಒಳ್ಳೇದಾಗುತ್ತೆ, ನನಗೇನಿಲ್ಲ. ನಾನೇನೋ ಒಂದು ಒಳ್ಳೆ ದಾರಿ ತೋರಿಸ್ತಿದ್ದೀನಿ, ಈ ದಾರಿಯಿಂದ ಹೋಗಿ ಒಳ್ಳೇದಾಗ್ತಾ ಇದೆ, ನಮಗೂ ಒಳ್ಳೇದಾಗಿದೆ, ತುಂಬ ಜನಕ್ಕೆ ಒಳ್ಳೇದಾಗಿದೆ. ನಿಮಗೂ ಒಳ್ಳೇದಾಗಬೇಕಾದ್ರೆ ಈ ದಾರಿಯಿಂದ ಹೋಗಿ ಅಂತ ನಾನು ಹೇಳ್ಕೊಡ್ತೀನಿ. ಅದನ್ನು ನಂಬೋದು ಬಿಡೋದು ನಿಮ್ಮ ಇಷ್ಟ ಅಲ್ವಾ? ಅಷ್ಟೇ ನಾನು ಹೇಳೋದು. ಇನ್ನು ಯಾರಿಗೂ ನಾನು ಒತ್ತಾಯ ಮಾಡಲ್ಲ. ಪ್ಲೀಸ್
ಎಲ್ಲರೂ ಕೂಡ ಕ್ಯಾಶ್ ಆನ್ ಡೆಲಿವರಿ ಇರುತ್ತೆ. ಅದನ್ನು ಬಿಟ್ಟು ಸಾರಿ, ಕ್ಯಾಶ್ ಆನ್ ಡೆಲಿವರಿ ಇರಲ್ಲ, ಆನ್ಲೈನ್ ಪೇಮೆಂಟ್ ಇರುತ್ತೆ. ಸಾರಿ, ನನ್ನ ಬೆಕ್ಕು ತುಂಬ ಇದು ಮಾಡ್ತಾ ಇದೆ, ಅದಕ್ಕೋಸ್ಕರ ಆ ಕಡೆ ಗಮನ ಇತ್ತು. ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ, ಆನ್ಲೈನ್ ಪೇಮೆಂಟ್ ಮಾತ್ರ ಇರೋದು. ಬೇಕು ಅಂದರೆ ಪ್ಲೀಸ್ ಯಾರು ಕೂಡ ಟೈಮ್ ವೇಸ್ಟ್ ಮಾಡ್ಕೋಬೇಡಿ, ನೀವು ಮಾಡ್ಕೋಬೇಡಿ, ನನಗೂ ಮಾಡೋದಕ್ಕೆ ಬಿಡಬೇಡಿ. ನೋಡಿ ಆರ್ಡರ್ಸ್ಗಳು ತುಂಬ ಬರುತ್ತೆ, ಆದರೂ ತುಂಬ ವೀಡಿಯೋಸ್ನ ಹಾಕೋಕ್ಕಾಗ್ತಾಯಿಲ್ಲ ಇತ್ತೀಚೆಗೆ. ನನಗೆ ಸ್ವಲ್ಪ ವೀಡಿಯೋಸು 1 ದಿನ 2 ದಿನ 3 ದಿನ ಬಿಟ್ಟು ವೀಡಿಯೋಸ್ನ ಹಾಕ್ತಿದ್ದೀರಿ. ಆದರೂ ನನ್ನ ವೀಡಿಯೋಸ್ನ ನೋಡೋರು ತುಂಬ ಜನ ಮೆಸೇಜ್ ಮಾಡ್ತೀರಾ, ಯಾಕೆ ವೀಡಿಯೋಸ್ ಹಾಕಿಲ್ಲ, ವೀಡಿಯೋಸ್ ಹಾಕಿ ಅಂತ. ಕಾರಣಗಳು ತುಂಬ ಇರುತ್ತೆ. ನನ್ನನ್ನು ನಂಬಿ ಆರ್ಡರ್ನ ಮಾಡ್ಕೊಂಡಿದ್ದಾರೆ, ಅವ್ರಿಗೆ ಸರಿಯಾದ ಟೈಮ್ಗೆ ಕಳಿಸ್ಬೇಕು. ನನಗೆ ಟೈಮ್ ಮ್ಯಾನೇಜ್ ಅನ್ನೋದು ಬೇಗ ಆಗ್ತಾಯಿಲ್ಲ. ಮತ್ತು ಅಡ್ರೆಸ್ ಬರ್ಕೊಂಡು ಇರಬೇಕು. ಆ ಅಡ್ರೆಸ್ ಬರೆದಾದ್ಮೇಲೆ ಅವ್ರಿಗೆ ಪ್ಯಾಕಿಂಗ್ ಮಾಡಿ ಕಳಿಸ್ಬೇಕು, ಎಷ್ಟಿದೆ ಏನು ಕರೆಕ್ಟಾಗಿ ಆಗ್ತಿದ್ದೀನಾ ಏನು ಪ್ರತಿಯೊಂದು ನೋಡಿ ಕಳಿಸ್ಬೇಕು. ಹಾಗಾಗಿ ವೀಡಿಯೋಸ್ನ ಮತ್ತು ರಿವ್ಯೂನ ಕೊಡ್ತಾರೆ, ಅದನ್ನೆಲ್ಲ ನೋಡಿ ಚೆಕ್ ಮಾಡ್ಕೋಬೇಕು, ಅವ್ರಿಗೆ ರಿಪ್ಲೈನ ಮಾಡಬೇಕು. ಸ್ವಲ್ಪ ಇದರಿಂದ ವೀಡಿಯೋಸ್ ದಿನ ನನಗೆ ಹಾಕೋಕ್ಕಾಗ್ತಾಯಿಲ್ಲ. ನಾಳೆಯಿಂದ ಖಂಡಿತ ಟ್ರೈ ಮಾಡ್ತೀನಿ ಡೈಲಿ ವೀಡಿಯೋಸ್ನ ಹಾಕೋದಕ್ಕೆ. ಮತ್ತು ರಿವ್ಯೂನ ನೀವೆಲ್ಲ ಏನು ಮನಸಾರೆ ರಿವ್ಯೂ ಕೊಟ್ಟಿರ್ತೀರ ಅದನ್ನೆಲ್ಲ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೋತೀನಿ. ರಿವ್ಯೂನ ತಾವಾಗೆ ಕೆಲವ್ರು ಏನು ಮಾಡ್ತಾರೆ ಅಂದರೆ, ಸಿಸ್ಟರ್ ನನಗೆ ಇದರಿಂದ ಒಳ್ಳೆಯದಾಗಿದೆ, ನಾನು ರಿವ್ಯೂನ ಕೊಡ್ತಾಯಿದ್ದೀನಿ, ನೀವು ಕೇಳಿ ಸಿಸ್ಟರ್ ಅಂತ ಕೇಳಿ ನೀವು ಕೊಡ್ತಾ ಇದ್ದೀರಾ. ಖುಷಿಯಾಗುತ್ತೆ ನನಗೆ, ಎಷ್ಟು ಖುಷಿಯಾಗುತ್ತೆ ಗೊತ್ತಾ. ಇತ್ತೀಚಿನ ಅಡ್ವರ್ಟೈಸ್ಮೆಂಟ್ಗಳಲ್ಲಿ ಏನಿರುತ್ತೆ ಅಂದರೆ, ದುಡ್ಡನ್ನ ಕೊಟ್ಟು ರಿವ್ಯೂನ ತೊಗೋತಾರೆ. ಆದರೆ ನನ್ನ ಕಸ್ಟಮರ್ ಆಗಿರಲಿ, ನನ್ನ ವ್ಯೂವರ್ಸ್ ಆಗಿರಲಿ, ನನ್ನ ಸಬ್ಸ್ಕ್ರೈಬ್ ಆಗಿರಲಿ ಹಾಗೆ ಮಾಡ್ತಾ ಇಲ್ಲ. ತುಂಬ ಮನಸಾರೆ ಕೊಡ್ತಾ ಇದ್ದಾರೆ. ಅವ್ರಿಗೆ ಏನು ಅನಿಸಿದೆ, ಅವ್ರಿಗೆ ಏನು ಆಗ್ತಾ ಇದೆ ಮನೆಯಲ್ಲಿ, ಅದನ್ನು ಅವರು ಮನಸಾರೆ ಕೊಡ್ತಾ ಇದ್ದಾರೆ. ಇದು ಯಾವುದೇ ನಾನು ದುಡ್ಡು ಕೊಟ್ಟು ಏನೋ ಫೇಕು ಆ ಥರ ಖಂಡಿತ ಇಲ್ಲ, ಅವರು ಮನಸಾರೆ ಹೇಳ್ತಾ ಇದ್ದಾರೆ. ಖುಷಿ ಆಗುತ್ತೆ. ನಿಮಗೂ ಕೂಡ ಅಷ್ಟೇ ನಾನು ಹೇಳೋದು, ಒಂದ್ಸತಿ ಹೇಳ್ತೀನಿ, ಇದರಿಂದ ಖಂಡಿತ ಒಳ್ಳೆಯದಾಗುತ್ತೆ. ನಾನು ಸೀಕ್ರೆಟ್ ಏನು 7 ಡೇಸ್ ಸೀಕ್ರೆಟ್ ಏನು ಹೇಳ್ಕೊಡ್ತೀನಿ, ಅದರಿಂದ ಇನ್ನೂ ಬೇಗ ನಿಮಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡ್ಕೊಳ್ಳಿ. ತುಂಬ ಇದ್ದಾವೆ, ಹೋಗ್ತಾ ನಾನು ಕೇಳಿಸ್ತೀನಿ. ಅಂಗಡಿ ಬಿಸ್ನೆಸ್ ಸ್ವಲ್ಪ ಪರವಾಗಿಲ್ಲ ಅಕ್ಕ, 2 ದಿನದಿಂದನು ಜಸ್ಟ್ 2 ದಿನ ಕಟ್ಟಿದ್ದು ನೋಡಿ, 2 ದಿನದಲ್ಲಿ ಪರವಾಗಿಲ್ಲ. 1 ರೂಪಾಯಿ ವ್ಯಾಪಾರ ಆಗ್ತಾ ಇರಲಿಲ್ಲ ಅವ್ರಿಗೆ. ಒಂದು ಏನು ಹೇಳೋದು, ನೊಣನೂ ಕೂಡ ಬರ್ತಾ ಇರಲಿಲ್ಲ, ಅಷ್ಟು ಲಾಸ್ ಆಗ್ತಾ ಇದೆ ಸಿಸ್ಟರ್ ಅಂತ ತುಂಬ ಬೇಜಾರು ಮಾಡ್ಕೊಂಡಿದ್ರು. ಒಬ್ಬರು ತುಂಬ ಬೇಜಾರಾಗ್ತಾಯಿತ್ತು ನನಗೂ ಕೂಡ. ಅದನ್ನು ಕಟ್ಟಿ ಜಸ್ಟ್ 2 ದಿನಕ್ಕೆ ಪರವಾಗಿಲ್ಲ ಅನ್ನೋ ಬೆಟರ್ ಫೀಲಿಗೆ ಬಂತು. ಅದನ್ನೇ 7 ಡೇಸ್, 1 ವಾರ 2 ವಾರ ಆಗ್ತಾ ಅವ್ರಿಗೆ ಇಂಪ್ರೂವ್ ಅನ್ನೋದು ಆಗುತ್ತೆ. ಆದರೆ ನಂಬಿಕೆ ಇಟ್ಟು ಕಟ್ಟಬೇಕು ಅಷ್ಟೇ. ಬಟ್ ಇದು ಬರೀ ಅಂಗಡಿಗಳಿಗೆ ಶಾಪಿಗೆ ಮಾತ್ರ ಒಳ್ಳೆಯದಾಗೋದು ಅಂದರೆ ಖಂಡಿತ ಅಲ್ಲ. ಇದು ಬಂದು ಮನೆಗೆ ತುಂಬ ಒಳ್ಳೆಯದಾಗುತ್ತೆ. ಮತ್ತು ಇದು ಅಂಗಡಿಗಳಿಗೆ, ಶಾಪ್ಗಳಿಗೆ, ಮತ್ತು ನೀವು ಏನೇ ಮನೇಲಿ ಬಿಸ್ನೆಸ್ ಮಾಡ್ತಾಯಿದ್ರು, ಟೈಲರಿಂಗ್ ಮಾಡ್ತಾಯಿದ್ರು, ವೆಹಿಕಲ್ಸ್ಗೆ, ಕಾರು, ಆಟೋ, ಟೆಂಪೋ, ಏನು ನೀವು ಬಾಡಿಗೆ ಹೊಡಿತಾ ಇರ್ತೀರಾ ಎಲ್ಲದಕ್ಕೂ ಕೂಡ ಇದನ್ನು ಕಟ್ಬೋದು. ಕಟ್ಟಿದ ಮೇಲೆ ನಿಮಗೆ ಅಟ್ರಾಕ್ಷನ್ ಅನ್ನೋದು ಜಾಸ್ತಿ ಆಗುತ್ತೆ, ನಿಮಗೆ ಬಿಸ್ನೆಸ್ ಅನ್ನೋದು ಜಾಸ್ತಿ ನಡೆಯುತ್ತೆ. ಮನೇಲೇ ಆಗಿರಲಿ ಮನಿ ಅಟ್ರಾಕ್ಷನ್ ಅನ್ನೋದು ಜಾಸ್ತಿ ಆಗುತ್ತೆ. ನೆಗೆಟಿವ್ ಎನರ್ಜಿಗಳಲ್ಲಿ ಮನೇಲಿ ತುಂಬ ಇರುತ್ತೆ, ಅದನ್ನೆಲ್ಲ ನೀವು ಹೊರಗೆ ಹಾಕ್ಬೋದು. ತುಂಬ ಪಾಸಿಟಿವ್ ಆಗಿರುತ್ತೆ ಮನೆ. ಯಾವುದೋ ಒಂದು ಕಡೆಯಿಂದ ನಿಮಗೆ ಒಳ್ಳೆ ದಾರಿ ಅನ್ನೋದು ತೋರಿಸುತ್ತೆ. ಹಾಗಾಗಿ ಇದನ್ನು ಮನೆಗೆ ಕಟ್ಟಿ, ಅಂಗಡಿಗಳಿಗೆ ಕಟ್ಟಿ, ಶಾಪಿಗೆ ಕಟ್ಟಿ ಅಂತ ನಾನು ಹೇಳೋದು. ಕಟ್ಟಿ ನೋಡಿ ಒಂದ್ಸತಿ. ತುಂಬ ಕಡಿಮೆ ಅಮೌಂಟೇ, ಜಾಸ್ತಿನೂ ಅಲ್ಲ. ಫ್ರೀ ಶಿಪ್ಪಿಂಗ್ ಕೂಡ ಇದೆ. ನನಗೆ ಯಾವುದೇ ರೀತಿ ಜಾಸ್ತಿ ಅಮೌಂಟನ್ನು ತೊಗೋಬೇಕು ಅಂತೇನಿಲ್ಲ. ಫಸ್ಟು ನಾನು 6 ತಿಂಗಳು 7 ತಿಂಗಳಿಂದ ಏನು ಅಮೌಂಟ್ ತೊಗೊಂಡಿದ್ದೀನಿ ಅದೇ ಅಮೌಂಟು ಈಗಲೂ ಕೂಡ ಇದೆ ಅಷ್ಟೇ. ನಾನು ಯಾವುದೇ ರೀತಿ ಇಷ್ಟು ಒಳ್ಳೊಳ್ಳೆ ರಿಸಲ್ಟ್ ಬರ್ತಾಯಿದೆ, ಇಷ್ಟು ಒಳ್ಳೊಳ್ಳೆ ರಿವ್ಯೂ ಬರ್ತಾಯಿದೆ, ಜನಗಳು ಮನಸ್ಫೂರ್ತಿಯಾಗಿ ಹೇಳ್ತಾ ಇದ್ದಾರೆ ಅಂತ ನಾನು ಏನು ಇದನ್ನು ಜಾಸ್ತಿ ಮಾಡೋಕ್ಕೆ ಹೋಗಿಲ್ಲ. ಮತ್ತು ಅವರಿಂದ ನಿಮ್ಗೆ ಒಳ್ಳೇದಾದ್ಮೇಲೆ ಹಣ ಕೊಡಿ ಅಂತ ಹಣನೂ ಕೇಳೋಕ್ಕೆ ಹೋಗಲ್ಲ ನಾನು. ಯಾಕೆಂದರೆ ಒಳ್ಳೇದಾಗ್ತಾಯಿದೆ, ಅವ್ನು ಮನಸ್ಫೂರ್ತಿಯಾಗಿ ನನಗೆ, ನನ್ನ ಫ್ಯಾಮಿಲಿಗಳಿಗೆ, ನನ್ನ ಮಕ್ಕಳಿಗೆ ಒಳ್ಳೇದಾಗಲಿ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ನನಗೆ ಸಾಕು. ಅಷ್ಟೇ, ಜಾಸ್ತಿ ನೀವು ಹಣ, ಆಸ್ತಿ, ಸಂಪತ್ತು ಅಷ್ಟು ಕೊಟ್ಟಂಗೆ ಖುಷಿ ಆಗುತ್ತೆ. ಅಷ್ಟೇ ಸಾಕು ನನಗೆ. ನಂಬಿಕೆ ಇದ್ದರೆ ಪ್ಲೀಸ್ ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡ್ಕೊಳ್ಳಿ. ಇದು ಆನ್ಲೈನ್ ಪೇಮೆಂಟ್ ಆಗಿರುತ್ತೆ. ಮತ್ತು ನನಗೆ ಟೈಮ್ ವೇಸ್ಟ್ ಮಾಡಬೇಡಿ, ನೀವು ಕೂಡ ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ಆನ್ಲೈನ್ ಪೇಮೆಂಟ್ ಇರುತ್ತೆ. ನಂಬಿಕೆ ಇಟ್ಟು ತೊಗೊಳ್ಳಿ, ಖಂಡಿತ ನಿಮಗೆ ತಲುಪುವಂಥ ಜವಾಬ್ದಾರಿ ನಂದಾಗಿರುತ್ತೆ. ಆಲ್ರೆಡಿ ತುಂಬ ಜನಕ್ಕೆ ಹೋಗಿ ತಲುಪಿದೆ, ಒಳ್ಳೊಳ್ಳೆ ರಿಸಲ್ಟ್ ಬಂದಿದೆ, ಆಗ್ತಾಯಿದೆ. ಆಲ್ರೆಡಿ ಒಳಗಡೆ ಪ್ಯಾಕಿಂಗ್ ನಡೀತಾ ಇದೆ ಬೆಳಗ್ಗೆದು. ಪ್ಯಾಕಿಂಗ್ ಆದಮೇಲೆ ನಾನು ಕೂಡ ಹೋಗಿ ಏನು ಚೆಕ್ ಮಾಡಿ ಎಲ್ಲ ಕ್ಲಿಯರ್ ಮಾಡಿ ಚೆಕ್ ಮಾಡಿ ಇವಾಗ ಕೊರಿಯರ್ಗೆ ನಾನು ಕಳಿಸ್ಬೇಕು. ಸರಿನಾ? ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್ ಎಲ್ಲರಿಗೂ.